ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಇವತ್ತು ಡೈಲಿ ಲಾಗ್ ಮಾಡ್ತಾ ಇದ್ದೀನಿ. ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ಊರಿಗೆ ಹೋಗ್ತಾ ಇದ್ದೀನಿ, ಊರಿಗೆ ಹೋದ್ಮೇಲೆ ಏನೇನು ಮಾಡ್ತೀನಿ ಅಂತ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಂತ. ಸೊ ತುಂಬ ದಿನ ಆಯಿತು ಲಾಗ್ ಕಂಟಿನ್ಯೂ ಮಾಡಿಲ್ಲ, ಇವತ್ತು ಪೋಸ್ಟ್ ಮಾಡ್ತಾ ಇದ್ದೀನಿ. ಮಲ್ಟಿ ಟಾಸ್ಕ್ ಮಾಡೋದ್ರಿಂದ ನನಗೆ ವಿಡಿಯೋ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ಟೈಮ್ ಸಾಲ್ತಿಲ್ಲ. ಸೊ ಹಾಗಾಗಿ ನಾನು ಡಿಲೇ ಮಾಡ್ತಾ ಇದ್ದೀನಿ. ನಾನು ಪ್ರಾಮಿಸ್ ಮಾಡ್ತಿದ್ದೀನಿ ಗೈಸ್, ನಾನು ಈ ವರ್ಷ ಏನೇನು ವ್ಲಾಗ್ಸ್ ಎಲ್ಲ ಇದೆ ಈ ವರ್ಷದ ಮುಂಚೆನೇ ಪೋಸ್ಟ್ ಮಾಡ್ತೀನಿ. ಸೊ ನೆಕ್ಸ್ಟ್ ಇಯರಿಂದ ಫ್ರೆಶ್ ಆಗಿ ಕಂಟೆಂಟ್ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ತುಂಬ ದಿನದಿಂದ ನಾನು ವ್ಲಾಗ್ ಮಾಡಿಲ್ಲ, ಹಳೆದೇ ಪೋಸ್ಟ್ ಮಾಡ್ತಾ ಇದ್ದೀನಿ. ನೋಡೋಣ ಗೈಸ್, ಮನೆಗೆ ಹೋಗಿ ನಾನು ಏನೇನು ಮಾಡಿದೆ ಅಂತ ನೋಡ್ಕೊಂಬನ್ನಿ. ಗುಡ್ ಮಾರ್ನಿಂಗ್ ಗೈಸ್, ಇದು ನನ್ನ ಫಸ್ಟ್ ಡೇ ಮನೆಗೆ ಹೋಗಿದ್ದಿನ. ನಾನು ಆಲ್ಮೋಸ್ಟ್ 4 to 5 ಡೇಸ್ಗೋಸ್ಕರ ಊರಿಗೆ ಹೋಗಿದ್ದೆ. ಇದು ಫಸ್ಟ್ ಡೇ. ನಮ್ಮ ಊರಲ್ಲಿ ಹೀಗೇ ತುಂಬ ಚೆನ್ನಾಗಿರುತ್ತೆ ಅಟ್ಮಾಸ್ಫಿಯರ್ ಎಲ್ಲ, ಗ್ರೀನರಿ ಫುಲ್ಲು, ಹಾಗೆ ಬೆಳಗ್ಗೆ ಫಾಗ್ ಥರ ಎಲ್ಲ ಇರುತ್ತೆ. ಬೆಳಗ್ಗೆ ತಿಂಡಿಗೆ ನೀರು ದೋಸೆ, ಚಟ್ನಿ, ಹಾಗೆ ನೈಟ್ದು ಪಲ್ಯ ಇತ್ತು. ಅದಾದಮೇಲೆ ಮನೇಲಿ ಏನೂ ಕೆಲಸ ಇರೋದಿಲ್ಲ, ನಾರ್ಮಲ್ ಹಳ್ಳಿಲಿ ಗೊತ್ತಲ್ಲ ಹೇಗೆ ಅಂತ, ಕಸ ಗುಡಿಸೋದು, ನೆಲ ಒರೆಸೋದು, ಅದೇ ನಾರ್ಮಲಾಗಿ ಕೆಲಸ ಇರುತ್ತೆ, ಅಡುಗೆ ಮಾಡೋದು ಅಂತ. ನಮ್ಮಮ್ಮ ಫುಲ್ಲು ಕೆಲಸ ಮಾಡ್ತಾಯಿದ್ರು. ನಮ್ಮ ಮನೇಲಿ ದನ ಕರುಗಳೆಲ್ಲ ಇರೋದ್ರಿಂದ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ. ಅದಾದಮೇಲೆ ನಾನು ತಂದಿರೋ ತಿಂಡಿನ ನಾನೇ ಮನೇಲಿ ತಿಂದ್ಕೊಂಡು ಇದ್ದೆ. ನಮ್ಮ ಮನೇಲಿ ಟೀ ಜಾಸ್ತಿ, ದಿನಕ್ಕೆ 6 ಸಲ ಟೀ ಕುಡಿತೀವಿ. ಹಾಗಾಗಿ ಪ್ರತಿ ಸಲ ಟೀ ತೋರಿಸ್ತಾನೆ ಇರ್ತೀನಿ, ನೋಡ್ಕೊಳ್ಳಿ. ಆ್ಯಂಡ್ ಇದು ನಮ್ಮ ಮನೆಯದು ಕೋಳಿ ಫಾರ್ಮ್. ಪ್ರತಿ ಸಲ ಬಂದಾಗ ಕೋಳಿ ಇರೋದಿಲ್ಲ, ಈ ಸತಿ ಕೋಳಿ ಇತ್ತು. ಸೊ ಹಾಗಾಗಿ ವೀಡಿಯೋ ಮಾಡಿಕೊಂಡೆ. ಕೋಳಿ ಬಂದು ಸ್ವಲ್ಪ ದಿನ ಆಯ್ತಷ್ಟೇ. ಆಮೇಲೆ ತೋರಿಸ್ತೀನಿ ಗೈಸ್ ಒಳಗಡೆ ಹೋಗಿ ಹೇಗಿದೆ ಅಂತ. ನಾನಿವಾಗ ಒಳಗೆ ಹೋಗಿಲ್ಲ, ಜಸ್ಟ್ ಕ್ಲಿಂಪಸ್ ತಗೊಂಡೆ ಅಷ್ಟೇ. ಗೈಸ್ ನಮ್ಮದು ಹಳ್ಳಿ ತುಂಬ ಚೆನ್ನಾಗಿರುತ್ತೆ, ಫುಲ್ಲು ಗ್ರೀನರಿ ಆಗಿ. ಮಲೆನಾಡು ನಮ್ಮದು, ಯಾವಾಗಲೂ ಮಳೆ ಬರ್ತಾ ಇರುತ್ತೆ. ಈ ಥರ ನನಗೆ ಮನೇಲಿ ಬೋರೇ ಆಗೋಲ್ಲ, ಏನಾದರೂ ಒಂದು ಮಾಡ್ತಾನೇ ಇರ್ತೀವಿ ನಾವು ಮನೇಲಿ. ಗೈಸ್ ಇದು ಬಂದುಬಿಟ್ಟು ನಾನು ಸ್ಟಾರ್ಟಿಂಗ್ ಮನೆಗೆ ಬಂದಾಗ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ. ಇದು ಅಡಿಕೆ ಒಣಸೋದಕ್ಕೆ ಅಂತ ಟಾರ್ಪಲ್ಲು, ಸೋಲಾರ್ ಟಾರ್ಪಲ್ಲು. ಸೊ ಇವಾಗ ಎಲ್ಲ ಮುಗ್ದಿರೋದ್ರಿಂದ ಅದರಲ್ಲಿ ಒಣಸಿಲ್ಲ, ಅಡಿಕೆ ಎಲ್ಲ ಒಣಸಿದ್ದಾರೆ. ಹಾಗೆ ಮಧ್ಯಾಹ್ನ ಊಟಕ್ಕೆ ಪಲ್ಯ ಮತ್ತು ರಸಮ್ ಇತ್ತು. ಹಾಗೆ ನಮ್ಮಮ್ಮ ಮನೇಲೇ ಮಾಡಿರೋ ಮೊಸರು ಕೊಟ್ಟಿದ್ರು. ನಮ್ಮ ಮನೆ ಕರು ಇದು ಚಿಕ್ಕದಾಗಿರೋದ್ರಿಂದ ಇದನ್ನು ಹೊರಗಡೆ ಮೇಯೋದಕ್ಕೆ ಬಿಟ್ಟಿಲ್ಲ. ಇದು ಕರು ಹಾಕಿ ಸ್ವಲ್ಪ ದಿನ ಆಯಿತು ಅಷ್ಟೇ, ಅದಕ್ಕೋಸ್ಕರ ಇದನ್ನು ಮನೆಯಲ್ಲೇ ಕಟ್ಟಿ ಹಾಕಿದ್ದಾರೆ, ಹುಲ್ಮೇಲಿ ಅಂತ ಅಂದ್ಬಿಟ್ಟು. ನೋಡ್ತಿರ್ಬೋದು, ಟೀ ಯಾವಾಗ ನೋಡಿದ್ರು ಟೀ, ಹಾಲು ಅಂತ ನಮ್ಮಮ್ಮ ಕೊಡ್ತಾನೆ ಇರ್ತಾರೆ. ಹಾಗಾಗಿ ಮನೆಗೆ ಬಂದರೆ ಖಂಡಿತ ಒಂದು ಮಿನಿಮಮ್ 2 kg ಆದರೂ ಜಾಸ್ತಿ ಹಾಕ್ತೀನಿ ನಾನು. ಅದಾದಮೇಲೆ ನೈಟ್ಗೆ ಊಟ ದಾಲ್ ಸಾಂಬಾರು, ಹಾಗೆ ಇದು ಆಲೂಗಡ್ಡೆ ಪಲ್ಯ ಮಾಡೋಣ ಅಂತ ಮಾಡ್ತಿದ್ದೆ. ಆ್ಯಂಡ್ ನೈಟ್ ಮತ್ತೆ ನಮ್ಮಮ್ಮ ಹಾಲು ಕೊಟ್ಟರು. ಹಾಲು ಅಷ್ಟೇ ಬೆಳಗ್ಗೆ ಮತ್ತು ಸಂಜೆ ಕುಡಿತೀವಿ. ಟೀ ಬಂದುಬಿಟ್ಟು ಒಂದು 5-6 ಸಲ ಕುಡಿತೀವಿ. ನಮ್ಮ ಮನೆಗೆ ಬಂದರೆ ಅಷ್ಟೇ ಟೀ ಕುಡಿಯೋದು. ಅಲ್ಲೂ ಬೆಂಗಳೂರಿಗೆ ಬಂದರೆ ಒಂದು ವಾರಕ್ಕೆ 1 ಸತಿ 2 ಸತಿ ಹಂಗೆ ಕುಡಿತೀನಿ ಅಷ್ಟೇ. ಸೊ ಇದು ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಮನೇಲಿ ಪೂರಿ ತಿಂದಾದಮೇಲೆ ನಮ್ಮಮ್ಮ ಮತ್ತೆ ಬೆಳಗ್ಗೆ ಹಾಲು ಕೊಟ್ಟರು. ಸೊ ಅದಾದಮೇಲೆ ಮಧ್ಯಾಹ್ನ ಊಟಕ್ಕೆ ಸೌತೆಕಾಯಿ ಸಾಂಬಾರು ಮಾಡಿದರು. ನಮ್ಮನೆ ಸುತ್ತ ಅಡಿಕೆ ತೋಟ ಇದೆ, ಹಾಗಾಗಿ ನಮ್ಮನೆ ಮುಂದೆ ಕೂಡ ಖಾಲಿ ಜಾಗ ಇದ್ದಿದ್ದರಿಂದ ಅಲ್ಲೂ ಕೂಡ ಎಕ್ಸ್ಟೆಂಡ್ ಮಾಡಿದರು ತೋಟನ. ಹಾಗಾಗಿ ಅದಕ್ಕೆ ನೀರಾವರಿಗೆ ಅಂತ ಕೆಲಸ ಮಾಡ್ತಾಯಿದ್ರು, ಕೆಲಸದವರು ಬಂದಿದ್ದರು. ಹಾಗಾಗಿ ಕೆಲಸ ಮಾಡ್ತಾಯಿದ್ರು, ನಾನು ಅದನ್ನು ನೋಡ್ಕೊಂಬರೋಣ ಅಂತ ಹೋಗಿದ್ದೆ. ಬೇರೆ ಬೇರೆ ಸ್ಟೇಟಿಂದ ಎಲ್ಲ ಕೆಲಸ ಮಾಡೋಕ್ಕೆ ನಮ್ಮ ಊರಿಗೆ ಬರ್ತಾರಲ್ಲ, ಲಾಸ್ಟ್ ಟೈಮ್ ನಮ್ಮ ಮನೆಗೆ ಅವರು ಬಂದಿದ್ರು ಅನಿಸುತ್ತೆ. ಸೊ ಹಾಗಾಗಿ ಅವ್ರ ಮಕ್ಕಳು ನಮ್ಮ ಮನೆ ನೆನ್ಪಿಟ್ಕೊಂಡು ನಮ್ಮಮ್ಮ ಚೆನ್ನಾಗಿ ಮಾತಾಡ್ತಾರಂತ ಬಂದಿದ್ದರು. ಸೊ ಹಾಗಾಗಿ ನನ್ನ ತಲೆ ಎಲ್ಲ ತಿಂತಾಯಿದ್ರು. ಗೈಸ್ ನಮ್ಮನೆ ಸುತ್ತಮುತ್ತ ಫುಲ್ ಅಡಿಕೆ ತೋಟ ಇದೆ, ಅಂದರೆ ಬಾಳೆ ಮರ ಮತ್ತು ಪೆಪ್ಪರ್ ಅದೆಲ್ಲ ನಟ್ಟಿದ್ದೀವಿ. ಸಂಜೆ ಮತ್ತು ಟೀ ಮತ್ತು ಸ್ನ್ಯಾಕ್ಸ್ ಎಲ್ಲ ತಿಂದ್ಬಿಟ್ಟು ನಮ್ಮ ಮನೇಲಿ ನಮ್ಮಮ್ಮ ಇದು ಸಗಣಿ ನೀರು ಗುಡಿಸ್ತಾ ಇದ್ರು. ಅಂದರೆ ನಮ್ಮ ಅಂಗ್ಳಕ್ಕೆ ನಮ್ಮೂರ ಕಡೆ ಎಲ್ಲ ಈ ಥರ ಸಗಣಿ ನೀರು ಈ ಥರ ಬೆಳಿತೀವಿ. ಹಬ್ಬದ ಟೈಮಲ್ಲೆಲ್ಲ ಜಾಸ್ತಿ ಬೆಳೆಯೋದು. ಅದಾದಮೇಲೆ ವಿಡಿಯೋ ಮಾಡೋಕ್ಕಾಗಿಲ್ಲ. ಇದು ನೆಕ್ಸ್ಟ್ ಡೇ ಬೆಳಿಗ್ಗೆ ನಾನು 3 ಮಸಾಲೆ ದೋಸೆ ಹಾಕೊಂಬಂದು ತಿಂತಾಯಿದ್ದೀನಿ. ನಮ್ಮ ಮನೇಲಿದ್ದರೆ ಬರೀ ನಂಗೆ ತಿನ್ನೋದೇ ಕೆಲಸ. ಇವತ್ತು ನನ್ನ ತಮ್ಮ ಬರ್ತಾನೆ ಅಂತ ಕಾಯ್ತಾ ಇದ್ವಿ, ಯಾಕಂದರೆ ಅವನಿಗೆ ಸ್ಯಾಟರ್ಡೆ ಸಂಡೇ ಮಾತ್ರ ರಜೆ ಇರ್ತಿತ್ತು. ಸೊ ಇವತ್ತು ಕೂಡ ಕೆಲಸದವ್ರು ಬಂದಿದ್ದರು. ಕೆಲಸ ಮಾಡುವಾಗ ನಮ್ಮ ಮಣ್ಣು ಅಡಿಗಡೆ ಆವಾಗ ಒಂದು 500 ವರ್ಷದ ಹಿಂದಿಂದು ನಮಗೆ ಆಂಜನೇಯದ ಕಲ್ಲು ಸಿಕ್ಕಿತ್ತು. ನೋಡಿ ತುಂಬ ಖುಷಿ ಆಯಿತು, ನಮ್ಗೆ ಆಶ್ಚರ್ಯನೂ ಆಯಿತು. ಅದು ತುಂಬ ಹಳೇದಂತ ನೋಡಿದ್ರೇ ಗೊತ್ತಾಗುತ್ತೆ. ತಮ್ಮ ತೊಳೆದು ಬಿಟ್ಟು ಅದನ್ನು ಸೈಡಲ್ಲಿ ಇಟ್ಟಿದ್ದ. ಅದಾದಮೇಲೆ ನಮ್ಮಮ್ಮ ತುಪ್ಪ ಮಾಡ್ತಾಯಿದ್ರು, ನಾನು ಸೈಡಲ್ಲಿ ರಸಮ್ ಮಾಡ್ತಾಯಿದ್ದೆ.
ನಮ್ಮಮ್ಮ ತುಪ್ಪ ಕಾಯಿಸೋದನ್ನ ವೀಡಿಯೋ ಮಾಡಿಕೊಂಡೆ. ತುಂಬ ನನಗಿಷ್ಟ ತುಪ್ಪ ಕಾಯಿಸೋದೆಲ್ಲ ನೋಡೋಕ್ಕೆ, ಯಾಕೆಂದರೆ ಅದರಲ್ಲಿ ಈ ತುಳಸಿ ಎಲೆ ಎಲ್ಲ ಹಾಕ್ತಾರಲ್ಲ, ಅದು ನನಗೆ ಲಾಸ್ಟಿಗೆ ತಿನ್ನೋದಕ್ಕೆ ತುಂಬಾ ಇಷ್ಟ. ಮತ್ತು ಲಾಸ್ಟಿಗೆ ತರಿ ಉಳಿದಿರುತ್ತಲ್ಲ, ಅದು ಕೂಡ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಾಗಾಗಿ ನಾನು ವೆಯ್ಟ್ ಮಾಡ್ತಾಯಿದ್ದೆ ಯಾವಾಗ ಮುಗಿಯುತ್ತೆ ಅಂತ. ಫೈನಲಿ ಮುಗಿದ ತಕ್ಷಣ ನನಗೆ ಆ ಎಲೆ ತೊಗೊಂಡು ಯಾವಾಗ ತಿಂತೀನೋ ಅಂತ ಅನಿಸ್ಬಿಟ್ಟಿದೆ. ಯಾಕಂದರೆ ಇದೆಲ್ಲ ತುಂಬ ರೇರ್, ಯಾಕಂದರೆ ನಾವು ಔಟ್ಸೈಡ್ ಬೆಂಗಳೂರಲ್ಲೆಲ್ಲ ಇರೋದ್ರಿಂದ ಇದೆಲ್ಲ ಮನೆಗೆ ಬಂದಾಗ ಯಾವಾಗಲೂ ಮಾಡಲ್ಲ. ಸೊ ಹಾಗಾಗಿ ಇವತ್ತು ಸಿಕ್ಕಿದೆ ಚಾನ್ಸ್ ಅಂತ ತಗೊಂಡು ತಿಂದ್ಬಿಟ್ಟೆ. ಇದು ತುಂಬಾ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ ತಿನ್ನೋಕ್ಕೆ ಚೆನ್ನಾಗಿರುತ್ತೆ. ನಾವು ಚಿಕ್ಕವರಿದ್ದಾಗಿಂದ ಇದನ್ನು ತಿಂತಾಯಿದ್ದೀವಿ. ಮತ್ತು ಇದಕ್ಕೆ ವೀಳ್ಯದೆಲೆ ಕೂಡ ಹಾಕ್ತಾರೆ. ಅದಾದಮೇಲೆ ನಾವು ಮಧ್ಯಾಹ್ನ ರಸಮ್ ಮತ್ತು ಪಲ್ಯ ಮಾಡಿದ್ವಿ. ಬೀನ್ಸ್ ಮತ್ತು ಕಡಲೆ ಹಾಕಿ ಪಲ್ಯ ಮಾಡಿದ್ವಿ. ಅದಾದಮೇಲೆ ನಮ್ಮಮ್ಮ ಕರ್ಜಿಕಾಯಿ ಮಾಡಲಿಕ್ಕೆ ಅಂತ ಹಿಟ್ಟು ರೆಡಿ ಮಾಡಿಕೊಂಡು, ನಾನು ಕಾಯಿ ಎಲ್ಲ ತುರಿದುಬಿಟ್ಟು ರೆಡಿ ಮಾಡಿಕೊಂಡೆ. ಇದೇ ಜಾಗದಲ್ಲಿ ನಮಗೆ ಆಂಜನೇಯ ಸಿಕ್ಕಿದ್ದಿತ್ತು. ನಾವು ಆಂಜನೇಯನ ದೇವಸ್ಥಾನಕ್ಕೆ ಕೊಡಬೇಕಾ ಏನು ಅಂತ ಕೇಳಿದ್ವಿ. ಅವರು ಹೇಳಿದರು, ಶಾಸ್ತ್ರಿಗಳು, ಪರವಾಗಿಲ್ಲ ನಿಮ್ಮ ಮನೇಲೇ ಇಟ್ಟು ಏನಾಗೋದಿಲ್ಲ ಅಂತ ಹೇಳಿದರು. ಸೊ ಅದಾದಮೇಲೆ ನಾರ್ಮಲಾಗಿ ನಮ್ಮಮ್ಮ ಮತ್ತು ಕೊಬ್ಬರಿ ಬೇಕು ಅಂತ ಕಾಯಿ ಸುಲಿತಾ ಇದ್ದರು. ನಮ್ಮೂರಲ್ಲಿ ತುಳಸಿ ದೀಪ ಅಂತ ಮಾಡ್ತೀವಿ, ಹಾಗಾಗಿ ನಮ್ಮಮ್ಮ ಅದಕ್ಕೋಸ್ಕರ ಕಾಯಿ ಸುಲಿತಿದ್ರು. ನಾನು ನನ್ನ ತಮ್ಮ ಪೇಟೆಗೆ ಅಂತ ಹೋಗ್ತಾ ಇದ್ದೀವಿ ದೀಪಕ್ಕೆ. ಹಾಗೆ ಮನೆಗೆಲ್ಲ ಸ್ವಲ್ಪ ಸಾಮಾನು ಬೇಕಿತ್ತು, ಹಾಗಾಗಿ ನಾವು ಈವ್ನಿಂಗ್ ಹೋಗ್ತಾ ಇದ್ವಿ. ಸ್ವಲ್ಪ ಲೇಟ್ ಆಯಿತು ಆ್ಯಕ್ಚುಲಿ. ಮನೆಯಲ್ಲಿ ಸ್ವಲ್ಪ ಅವರು ಕೆಲಸ ಮಾಡುವಾಗ ಪೈಪೆಲ್ಲ ಸ್ವಲ್ಪ ಕಟ್ಟಾಯಿತು, ಹಾಗಾಗಿ ಅದನ್ನೆಲ್ಲ ಸರಿ ಮಾಡಿ ನನ್ನ ತಮ್ಮ ಹೊರಡುವಾಗ ಸ್ವಲ್ಪ ಲೇಟ್ ಆಯಿತು. ಸ್ವಲ್ಪ ಬೇಗನೆ ಹೊರಟಿದ್ರೆ ಸಂಜೆ ಪೂಜೆಗೆ ಸರಿ ಆಗ್ತಾಯಿತ್ತು, ಬಟ್ ಸ್ವಲ್ಪ ಲೇಟ್ ಆಯಿತು. ನಾವು ಒಂದು ಸಲ ಪೇಟೆಗೆ ಹೋದರೆ ತುಂಬ ಕೆಲಸ ಇರುತ್ತೆ, ಅದನ್ನೆಲ್ಲ ಮುಗಿಸ್ಕೊಂಬರೋದ್ರಲ್ಲಿ ಲೇಟ್ ಆಗಿಬಿಡುತ್ತೆ. ಒಂದೊಂದೇ ಕೆಲಸ ಮುಗಿಸ್ಕೊಂಡು ನಾವು ಅಲ್ಲಿ ಸುತ್ತಾಡಿದ್ವಿ. ತರಕಾರಿ ತೊಗೊಳಕ್ಕೆ ನಾವು ಇಲ್ಲಿ ತೀರ್ಥಹಳ್ಳಿದು ಸಂತೆ ಅಂತ ಇದೆ, ಅಲ್ಲಿ ಹೋಗ್ತೀವಿ. ಇದು ಮಾರ್ಕೆಟು, ಚೆನ್ನಾಗಿರುತ್ತೆ ಇಲ್ಲಿ ತರಕಾರಿ ಎಲ್ಲ ತೊಗೊಂಡು ಮೆಡಿಕಲಿಗೆ ಬಂದ್ವಿ. ಮೆಡಿಕಲಲ್ಲಿ ಮಕ್ಕಳಿಗೆ ಸ್ವಲ್ಪ ಮೆಡಿಸನ್ ಎಲ್ಲ ಬೇಕಿತ್ತು, ಹಾಗಾಗಿ ಮೆಡಿಸಿನ್ ಎಲ್ಲ ತೊಗೊಂಡ್ಬಿಟ್ಟು ನಾವು ಅಲ್ಲಿಂದ ಫೈನಲಾಗಿ ಹೊರಡುವಾಗ ತುಂಬ ಲೇಟ್ ಆಗಿಬಿಟ್ಟಿತ್ತು. ಮನೇಲಿ ಬೇರೆ ಹೋಗಿ ಪೂಜೆ ಎಲ್ಲ ಮಾಡಬೇಕಿತ್ತು, ಹಾಗಾಗಿ ಬೇಗ ಹೊರಟ್ವಿ. ಹೋಗುವಾಗ ಸ್ವಲ್ಪ ಹಸುವಾದಂಗೆ ಆಗಿತ್ತು, ಹಾಗಾಗಿ ಮಸಾಲೆ ಪೂರಿ ತಿನ್ನೋಣ ಅಂತ ಹೋದ್ವಿ. ನನ್ನ ತಮ್ಮ ತುಂಬ ದಿನ ಆದಮೇಲೆ ಜೊತೆಗಿರೋದು, ಹಾಗಾಗಿ ನಾವಿದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದಂಗೂ ಆಯಿತು. ನಾವು ಹೋದಾಗ ಆಲ್ಮೋಸ್ಟ್ 7:30 8 o'clock ಆಗಿಬಿಟ್ಟಿತ್ತು, ತುಂಬಾ ಲೇಟ್ ಆಯಿತು. ಸೊ ನಮ್ಮಮ್ಮ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ರು. ನಾವು ಹೋಗಿ ದೀಪ ಹಂಚ್ಬಿಟ್ಟು ಪೂಜೆ ಮಾಡಿದ್ವಿ. ಮನೆಗೆ ಹೋದ್ಮೇಲೆ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಿಲ್ಲ, ಬಿಕಾಸ್ ಪೂಜೆಗೆಲ್ಲ ರೆಡಿ ಮಾಡ್ಕೋಬೇಕಿತ್ತಲ್ಲ, ಹಾಗಾಗಿ ಚೆನ್ನಾಗಿ ಪೂಜೆ ಆಯಿತು. ಅಂದರೆ ನಾವು ಅಂದ್ಕೊಂಡಾಗ ಆಗಿಲ್ಲ, ಬಿಕಾಸ್ ನಾವು ಲೇಟಾಗಿ ಹೋಗಿರೋದ್ರಿಂದ ಟೈಮ್ ಆಗಿಬಿಡುತ್ತೆ ಅಂತ ಬೇಗ ಪೂಜೆ ಮಾಡ್ಕೊಂಡ್ವಿ. ಪೂಜೆ ಮಾಡಿ ಪ್ರಸಾದ ಎಲ್ಲ ತಿಂದುಬಿಟ್ಟು ಮಂತ್ರ ಎಲ್ಲ ಓದ್ಬಿಟ್ಟು ಒಳಗೆ ಹೋದ್ವಿ. ನಾನು ಪೂಜೆ ಮಾಡ್ತಾಯಿದ್ವಿ, ನಮ್ಮ ಅಪ್ಪ ಕೂತ್ಕೊಂಡು ಶ್ಲೋಕ ಎಲ್ಲ ಓದ್ತಾಯಿದ್ರು. ನಮ್ಮನೇಲೆಲ್ಲ ತುಳು ಮಾತಾಡೋದು. ಸೊ ಅದು ಪೂಜೆ ಎಲ್ಲ ಆದಮೇಲೆ ಪ್ರಸಾದ ತಿಂದ್ವಿ. ಅದಾದಮೇಲೆ ನಮಗೆ ಆಂಜನೇಯ ಸಿಕ್ಕಿತ್ತಲ್ಲ, ಅದಕ್ಕೂ ಸ್ವಲ್ಪ ಹೂವೆಲ್ಲ ಮುಡಿಸಿ ದೀಪ ಹಂಚಿದ್ವಿ. ಆದಮೇಲೆ ನಾವು ಒಳಗಡೆ ಹೋದ್ವಿ. ನಮ್ಮೂರಲ್ಲಿ ದೀಪಾವಳಿ ಮುಗಿದ ಮೇಲೆ ಕಾರ್ತಿಕ ಮಾಸದಲ್ಲಿ ನಾವು ಈ ಥರ ದೀಪ ಹಂಚಿ ತುಳಸಿಗೆಲ್ಲ ಮಾಡ್ತೀವಿ. ನಮ್ಮೂರಲ್ಲಿ ಎಲ್ಲರೂ ಮಾಡ್ತಾರೆ ಈ ಥರ, ಯಾವಾಗಾದರೂ ಮಾಡ್ಬೋದು. ಆಮೇಲೆ ನೆಕ್ಸ್ಟ್ ಡೇ ಬೆಳಿಗ್ಗೆ ನಮ್ಮ ಮನೆಗೆ ಕೋಳಿ ಮರಿ ಬಿಡ್ತಾಯಿದ್ರು. ಸೊ ಹಾಗಾಗಿ ಟ್ರಕ್ ಬಂದಿತ್ತು. ನಾನು ಹಾಗಾಗಿ ಒಳಗಡೆ ಹೋಗಿ ಹೇಗೆ ಬಂದಿದೆ ಮರಿ ಅಂತ ನೋಡ್ಕೊಂಬರೋಣ ಅಂತ ನಾನು ನಮ್ಮಮ್ಮ ಹೋದ್ವಿ. ನೋಡ್ಬೋದು ಎಷ್ಟು ಮರಿಗಳಿದ್ದಾವೆ ಅಂತ. ಈ ಮರಿಗಳೆಲ್ಲ ಬಂದುಬಿಟ್ಟು ತುಂಬ ದಿನ ಆಗಿದೆ. ಇವತ್ತು ಬಂದಿರೋದನ್ನ ಸಪ್ರೇಟಾಗಿ ಡಿವೈಡಲ್ಲಿ ಮಾಡಿಬಿಟ್ಟು ಅಲ್ಲಿ ಇಡಿಸಿದ್ದೀವಿ, ಅದೆರಡು ಮಿಕ್ಸ್ ಆಗಬಾರ್ದು ಅಂಥೇಳಿ. ಎಷ್ಟು ಪ್ರಾಣಿ ಚೆಂದ ಇದೆ. ನಮ್ಮಮ್ಮಂಗೆಲ್ಲ ಇದಂದರೆ ತುಂಬ ಇಷ್ಟ. ಅವರು ಕೈಯಲ್ಲೆಲ್ಲ ಹಿಡ್ಕೊಂಡು ತುಂಬ ಆಸೆ ಮಾಡ್ತಾರೆ ಇದನ್ನೆಲ್ಲ. ದೊಡ್ಡ ಕೋಳಿಗಳಿಗೆ ಸಪ್ರೇಟ್ ಡ್ರಿಂಕರ್ ಫೀಡರ್ ಎಲ್ಲ ಇರುತ್ತೆ. ಇದು ಚಿಕ್ಕದಾಗಿರೋದ್ರಿಂದ ಇದಕ್ಕೆ ಈ ಥರ ಫುಡ್ನ ಈ ಥರ ಪೇಪರಲ್ಲೇ ಹಾಕ್ತೀವಿ. ಹಾಗೆ ಡ್ರಿಂಕರ್ ಬಂದುಬಿಟ್ಟು ಪುಟಾಣಿ ಡ್ರಿಂಕರ್ ಇರುತ್ತೆ, ಅದಕ್ಕೆ ಇಟ್ಕೋದಿಲ್ವಲ್ಲ, ಹಾಗಾಗಿ ದೊಡ್ಡದು ಇಡೋದಿಲ್ಲ. ಹಾಗೆ ಇದು ಡ್ರಮ್ ಬಂದುಬಿಟ್ಟು ಅದಕ್ಕೆ ಹೀಟ್ ಕೊಡೋದಕ್ಕೋಸ್ಕರ ಅದರೊಳಗೆ ಬೆಂಕಿಗಳು ಹಾಕಿ ಈ ಥರ ಮಿಡ್ಲಲ್ಲಿ ಇಡ್ತೀವಿ. ಸೊ ಹಾಗಾಗಿ ಇದು ಹೀಟಲ್ಲೇ ದೊಡ್ಡದಾಗಿರುತ್ತೆ, ಅದು ಚೆನ್ನಾಗಿರುತ್ತೆ ಕೋಳಿ. ಆಮೇಲೆ ಇದೆಲ್ಲ ಫುಡ್ಗಳು, ಇದು ಕೋಳಿಗಳಿಗೆ ಹಾಕ್ತೀವಲ್ಲ, ಆ ಫುಡ್ಡೆಲ್ಲ ಈ ಫಾರ್ಮ್ ಒಳಗಡೆ ಇಟ್ಟಿರ್ತೀವಿ.
ತುಂಬ ಚೆನ್ನಾಗಿರುತ್ತೆ. ಈ ಕೋಳಿಗಳನ್ನೆಲ್ಲ ನೋಡ್ಕೊಂಡು ನಿಂತ್ಕೊಂಡ್ರೆ ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲ್ಲ. ಇದೆಲ್ಲ ಬೇಗ ದೊಡ್ಡದಾಗ್ತವೆ. ಈ ಫಾರ್ಮ್ದು ಫುಡ್ಡೆಲ್ಲ ತಿಂದ್ಕೊಂಡು ಅರೌಂಡು 45 ಡೇಸಲ್ಲೇ ತುಂಬ ನಾವು ಕೊಟ್ಬಿಡ್ತೀವಿ, ಅಷ್ಟು ದೊಡ್ಡ ಆಗಿಬಿಡುತ್ತೆ. ಈ ಥರ ನಾನು ಹೇಳಿದ್ನಲ್ಲ, ಈ ಥರ ದೊಡ್ಡ ದೊಡ್ಡ ಡ್ರಿಂಕರು ಮತ್ತು ಫೀಡರ್ ಇಡ್ತೀವಿ ದೊಡ್ಡ ಕೋಳಿಗಳಿಗೆ. ಚಿಕ್ಕ ಕೋಳಿಗಳಿಗೆ ಅವಾಗ ತೋರಿಸಿದ್ನಲ್ಲ ಆ ಥರ. ನನಗೆ ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಮ್ಮಮ್ಮ ಇವತ್ತು ಬೆಂಡೆಕಾಯಿ ಮಾಡಿದ್ರು. ಹೇಳಿ ನಾನು ನಾನ್ ವೆಜ್ ತಿನ್ನಲ್ಲ ಅಂತ. ಆ್ಯಂಡ್ ನಮ್ಮಮ್ಮ ಮತ್ತೆ ನಾನು ಇದಕ್ಕೆ ಬೆಂಗಳೂರಿಗೆ ತೊಗೊಂಡು ಹೋಗೋಕ್ಕೆ ಅಂತ ಕಜ್ಜಿಕಾಯಿಗೆ ರೆಡಿ ಮಾಡಿಟ್ಟಿದ್ರು. ಸೊ ಹಾಗಾಗಿ ಟಿ ವಿ ನೋಡ್ತಾ ರಾತ್ರಿ ಕಜ್ಜಿಕಾಯಿ ಮಾಡಿದ್ವಿ. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಅಂತೂ ನಾನು ಫುಲ್ ಊರಿಗೆ ಹೋಗೋದು ಅಂತ ಫುಲ್ ಪ್ರಿಪರೇಷನ್ ಮಾಡ್ಕೊತಾ ಇದ್ದೆ. ಇದು ಬಂದುಬಿಟ್ಟು ಗಿಡ ನಾನು 2019-20 ಆ ಟೈಮಲ್ಲಿ ಇಟ್ಟಿದ್ದಿದ್ದು. ಇನ್ನೂ ಹೇಗಿದೆ ನೋಡಿ ಗೈಸ್, ಎಷ್ಟು ಹೆಲ್ತಾಗಿದೆ. ನಮ್ಮಮ್ಮ ಅದನ್ನು ಟಚ್ಚು ಮಾಡಿಲ್ಲ, ಹಾಗೆ ಇಟ್ಟಿದ್ರು. ಅದು ಹೇಗೆ ಇಟ್ಟಿದ್ನೋ ಹಾಗೆ ಇದೆ. ಅದು ಥ್ರೆಡ್ ಕೂಡ ಕಟ್ಟಾಗಿರಲಿಲ್ಲ. ಈ ಕಡೆ ಇದು ಬಂದುಬಿಟ್ಟು ವಾಸ್ತು ಗಿಡ ಎಷ್ಟು ಎತ್ತರ ಬೆಳೆದಿದೆ ನೋಡಿ. ನಮ್ಮದು ಸಿಂಟೆಕ್ಸ್ ಕಟ್ಟೆ ಎಷ್ಟು ದೊಡ್ಡ ಇದೆ, ಅಷ್ಟು ದೊಡ್ಡದಾಗಿ ಬೆಳೆದಿದೆ. ನಾನು ಗಿಡಗಳನ್ನೆಲ್ಲ ಬೆಂಗಳೂರಿಗೆ ತೊಗೊಂಡೋಗೋಣ ಅಂತ ನೋಡ್ತೀವಿ. ನಾನು ಬೆಂಗಳೂರಿಗೆ ಹೋಗಿ ಹೇಗೆ ಗಿಡಗಳನ್ನ ನೆಡ್ತೀನಿ ಅಂತ. ಇದು ಬಂದುಬಿಟ್ಟು ಅಡಿಕೆ ಬೇಯಿಸೋ ಇದು ಒಲೆ. ಇದರಲ್ಲಿ ನಾವು ಅಡಿಕೆ ಬೇಯಿಸ್ತೀವಿ. ಓಕೆ ಗೈಸ್, ಆಲ್ರೆಡಿ ಈ ವಿಡಿಯೋ ತುಂಬ ಲಾಂಗ್ ಆಗಿದೆ. ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತು ನಿಮಗೆ ನೆಕ್ಸ್ಟು ಬೆಂಗಳೂರಿಗೆ ಹೋಗೋ ವ್ಲಾಗ್ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಥ್ಯಾಂಕ್ ಯು. ಬಾಯ್ ಬಾಯ್.